ಹಲೋ ಎವ್ರಿವನ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಈ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಹಾಗೆಯೇ ಯಾರಿಗೆಲ್ಲ ಯಂತ್ರಗಳನ್ನ ಪಡ್ಕೊಳ್ಬೇಕಂತ ಇದ್ದೀರಾ, ನಿಮ್ಮ ಹಲವು ಸಮಸ್ಯೆಗಳಿಗೆ ಇಲ್ಲಿ ಅನೈತಿಕ ಸಂಬಂಧಗಳನ್ನೆಲ್ಲ ಇಟ್ಕೊಂಡು ಅದಕ್ಕೆ ಮೇಡಮ್ ಯಂತ್ರ ಸಿಗತ್ತಾ ಅಂತ ಕೇಳಿದರೆ, ಅದಕ್ಕೆಲ್ಲ ಯಂತ್ರಗಳನ್ನು ನಾನು ಮಾಡಿಕೊಡೋದಿಲ್ಲ. ನಿಮ್ಮ ಅನೈತಿಕ ಸಂಬಂಧಗಳಿಗೆ ನಾನು ಯಾವುದೇ ರೀತಿಯಾದಂಥ ಯಂತ್ರಗಳನ್ನು ಮಾಡಿಕೊಡೋದಿಲ್ಲ. ಆ್ಯಂಡ್ ಇಲ್ಲಿ ಒಂದು ಯೋಚನೆ ಮಾಡಿ, ನೀವು ಗಂಡ ಹೆಂಡತಿ ಸಮಸ್ಯೆಗಳಿದೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಈ ರೀತಿಯ ವಿಷಯಗಳಲ್ಲಿ ನೀವು ಯಂತ್ರಗಳನ್ನು ಪಡ್ಕೊಳ್ಬಹುದು. ಓಕೆನಾ? ಹಾಗೆಯೇ ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ, ಯಾರ ವ್ಯಕ್ತಿ ಬಗ್ಗೆ ನೀವು ಇವತ್ತಿನ ರೀಡಿಂಗ್ ನೋಡ್ತಾ ಇದ್ದೀರಾ, ಅವರನ್ನು ನೆನಪಿಸ್ಕೊಳ್ಳಿ. ಅವ್ರ ಹೆಸರನ್ನು 3 ಬಾರಿ ಹೇಳಿ. ಅವ್ರ ಫೋಟೋನಾದರೂ ನೋಡಬಹುದು. ಓಕೆ, ಎಸ್, ಓಕೆ. ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಅವರ ಕರೆಂಟ್ ಎನರ್ಜೀಸ್ ಏನಿದೆ. ಓಕೆ, ಈ ಪರ್ಸನ್ ನಿಮ್ಮ ಲೈಫಿಗೆ ಬರಲಿಕ್ಕೆ ಒಂದು ರೀಸನ್ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಸ್ಟಾರ್ಟಿಂಗಲ್ಲೇ ಬರ್ತಿದೆ. ಈ ವ್ಯಕ್ತಿನ ನೀವು ಮೀಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾಗಿರುವಂಥ ಒಂದು ಕಾರಣ ಇದೆ, ಒಂದು ರೀಸನ್ ಇದೆ. ಓಕೆ, ಸೊ ಸುಮ್ಮನೆ ಈ ವ್ಯಕ್ತಿನ ನೀವು ಭೇಟಿ ಮಾಡಿಲ್ಲ. ನಿಮ್ಮ ಲೈಫಲ್ಲಿ ಏನೋ ಒಂದು ಕಲಿಸ್ಲಿಕ್ಕೋಸ್ಕರ, ಪಾಠನ ಕಲಿಸ್ಲಿಕ್ಕೋಸ್ಕರ ಅವ್ರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಓಕೆ, ಈ ಕ್ಷಣ ನೀವಿಬ್ರು ದೂರ ಆಗಿರ್ಬೋದು, ಸಪ್ರೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಬಟ್ ಇಲ್ಲಿ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಬರ್ತಾ ಇದೆ. ಈ ಒಂದು ಸಪ್ರೇಷನ್ ಅಥವಾ ಈ ಒಂದು ಅಂತರ ಏನಿದೆ, ಇದು ನಿಮ್ಮ ಒಂದು ಪ್ರೀತಿನ ಮತ್ತೆ ಮರು ಸೃಷ್ಟಿಸುವಂಥ ಒಂದು ಎನರ್ಜಿ ನನಗಿಲ್ಲಿ ಬರ್ತಾ ಇದೆ. ಅಂದರೆ ಈ ಒಂದು ಎಂಡಿಂಗ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಲಿಕ್ಕಿರ್ಬೋದು, ಅಥವಾ ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕಿರ್ಬೋದು, ಅಥವಾ ಈ ಒಂದು ಸಂಬಂಧದ ಬೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ಒಂದು ಅಂತರ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅಂದರೆ ಈ ಅಂತರಕ್ಕೊಂದು ಕಾರಣ ಇದೆ. ಓಕೆನಾ? ಯಾವುದೋ ಒಂದು ರೀಸನಿಂದ, ಯಾವುದೋ ಒಂದು ಕಾರಣಾಂತರದಿಂದ ನೀವಿಬ್ರು ಸಪ್ರೇಷನಲ್ಲಿದ್ದೀರಾ. ಈಗ ನಿಮಗೆ ಈ ಕ್ಷಣ ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಇಲ್ಲಿ ಏನೋ ಒಂದು ನೀವು ಕಲಿಯುವಂಥದ್ದಿದೆ. ಲರ್ನಿಂಗ್ ಇಲ್ಲಿ ಇಂಪಾರ್ಟೆಂಟ್ ಇದೆ. ಈ ಒಂದು ವ್ಯಕ್ತಿಯಿಂದ ಇರ್ಬೋದು, ಈ ಒಂದು ಸಂದರ್ಭದಿಂದ ಇರ್ಬೋದು, ಈ ಒಂದು ಅಂತರದಿಂದ ಇರ್ಬೋದು, ಸಮಥಿಂಗ್ ಏನೋ ಒಂದು ನಿಮಗೆ ಕಲಿಯುವಂಥ ಪಾಠ ನನಗಿಲ್ಲಿ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಈ ಪ್ರೀತಿ ಎಂಡ್ ಆಗಲಿಲ್ಲ. ಓಕೆನಾ? ಇಲ್ಲಿ ಕೆಲವೊಬ್ರು ಅಂದ್ಕೊಂಡಿರ್ಬೋದು ಈ ಪ್ರೀತಿ ಮುಗೀತು, ದಿ ಎಂಡ್ ಅನ್ನೋಂಥ ಒಂದು ನೀವೇ ಟಾಪಿಕ್ನ ಕೊಡ್ತಾ ಇದ್ದೀರಾ, ಒಂದು ಟೈಟಲ್ನ ಕೊಡ್ತಾ ಇದ್ದೀರಾ. ನೋ, ಈ ಪ್ರೀತಿ ಇಲ್ಲಿ ಎಂಡ್ ಆಗಲಿಲ್ಲ. ನಿಮ್ಮ ಲವ್ ಸ್ಟೋರಿ ಇವಾಗ ಪ್ರಾರಂಭ ಆಗಿದೆ ಆ್ಯಕ್ಚುಯಲ್ ಆಗಿ. ಓಕೆನಾ? ಸೊ ನೀವಿಲ್ಲಿ ಎಂಡ್ ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಾ, ಇದು ಅಂತ್ಯ ಅಲ್ಲ, ಈಗ ಪ್ರಾರಂಭ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಿರೋವಂಥ ಒಂದು ಚಾನಲೈಸ್ ಮೆಸೇಜ್ ಬಂದು ಓಕೆ, ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮಗೆ ಕಾಲ್ ಮಾಡುವಂಥದ್ದು ಅಥವಾ ಮೆಸೇಜ್ ಮಾಡುವಂಥದ್ದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೀತಿನ ಮತ್ತೆ ರೀಸ್ಟಾರ್ಟ್ ಮಾಡುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಈ ಒಂದು ಸಂಬಂಧ ಯಾವುದೇ ಕಾರಣಕ್ಕೂ ಎಂಡ್ ಆಗಲಿಲ್ಲ, ಮುಕ್ತಾಯ ಆಗಲಿಲ್ಲ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ನೋಡಿದಾಗ ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಓಕೆ, ಎಸ್, ಇಲ್ಲಿ ಅವರು ತುಂಬಾ ಹೀಲ್ ಮಾಡ್ಕೊಳ್ತಾ ಇರೋವಂಥದ್ದು. ಹೀಲ್ ಅಂತ ಹೇಳಿದ್ರೆ ಅವರು ತುಂಬಾ ಒಂಟಿತನ, ಜೀವನದಲ್ಲಿ ತುಂಬಾ ನೋವುಗಳನ್ನು ಅನುಭವಿಸಿರುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ಲೈಫಲ್ಲಿ ತುಂಬ ನೋವುಗಳನ್ನು ನೋಡಿದ್ದಾರೆ. ಅವರು ಹುಟ್ಟಿದ ದಿನದಿಂದನೂ, ಅಂದರೆ ಚಿಕ್ಕವರಿದ್ದಾಗಿಂದನೂ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಗಳನ್ನು ನೋಡಿದ್ದಾರೆ. ನೀವು ಎಲ್ಲೊಂದು ಕಡೆ ಅವರಿಗೆ ತುಂಬಾ ಬ್ಯಾಕ್ ಬೋನ್ ಆಗಿ, ಸಪೋರ್ಟಿವ್ ಆಗಿ ಅವ್ರ ಜೊತೆಗೆ ಇದ್ದಿರ್ಬೋದು. ನೀವು ಇಲ್ಲ ಅಂಥೇಳಿ ನಿಮ್ಮನ್ನು ಅವರು ಆ ರೀತಿಯಾಗಿ ಫೀಲ್ ಮಾಡಿದ್ದಾರೆ. ಅಂದರೆ ನೀವು ಅವ್ರಿಗೆ ಒಂದು ಬ್ಯಾಕ್ ಬೋನ್ ಆಗಿ, ಒಂದು ಸಪೋರ್ಟಿವ್ ಆಗಿ ನೀವು ಅವ್ರ ಜೊತೆಗೆ ಇರ್ತೀರಾ ಅಂತ ಇಲ್ಲಿ ಫೀಲ್ ಮಾಡಿದ್ರು ಅವರು. ಬಟ್ ಇಲ್ಲಿ ನಿಮ್ಮ ಕಡೆಯಿಂದ ಅವರಿಗೆಲ್ಲೋ ಒಂದು ಕಡೆ ತುಂಬಾ ಹರ್ಟ್ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ. ನಿಮ್ಮ ಸೈಡಿಂದ ಅವರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿರುವಂಥದ್ದು, ನೀವು ಅವರನ್ನು ತುಂಬ ಅಗೌರವವಾಗಿ ನಡೆಸ್ಕೊಂಡಿರ್ಬೋದು. ಸೊ ಅದೆಲ್ಲದೂ ಅವ್ರ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅದು
ನೋವುಂಟು ಮಾಡಿದೆ. ಆಲ್ರೆಡಿ ಅವ್ರ ಲೈಫಲ್ಲಿ ಬೇಕಾದಷ್ಟು ನೋವುಗಳಿತ್ತು. ಅದ್ರ ಜೊತೆಗೆ ನೀವೇನ್ ನೋವು ಕೊಟ್ಟಿದ್ದೀರಾ ಅದನ್ನು ಕೂಡ ಅವರಿಲ್ಲಿ ತುಂಬಾನೇ ಹರ್ಟ್ ಆಗಿರುವಂತ ಒಂದು ಎನರ್ಜಿ ಬರ್ತಿದೆ. ಆ ಒಂದು ನೋವಿಗೋಸ್ಕರ ನಿಮ್ಮಿಂದ ಅವರು ಸಪರೇಷನ್ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅದೇ ಕಾರಣ ಬಿಟ್ರೆ ಬೇರೆ ಇಲ್ಲಿ ನೀವಿಬ್ರು ದೂರ ಆಗ್ಲಿಕ್ಕೆ ಬೇರೆ ಏನು ಕಾರಣ ಇಲ್ಲ. ಓಕೆ. ಎಸ್. ಇಲ್ಲಿ ಕೆಲವೊಬ್ರು ಪ್ರಶ್ನೆ ಬರ್ತಾ ಇದೆ, ಮೂರನೇ ವ್ಯಕ್ತಿ ಇದಾರಾ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ಅನ್ನುವಂಥದ್ದು. ನೋ, ಇಲ್ಲಿ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ಮೂರನೇ ವ್ಯಕ್ತಿ ಅಂತ ಇಲ್ಲಿ ಇಲ್ಲ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಹಿಂದಿನ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ಮೂರನೇ ವ್ಯಕ್ತಿ ಅನ್ನುವಂತ ಒಂದು ಎನರ್ಜಿ ಇತ್ತು. ಬಟ್ ಈಗ ಆಟೋಮ್ಯಾಟಿಕಲಿ ಅವರಾಗ ಅವರೇ ಈ ಒಂದು ರಿಲೇಶನ್‌ಶಿಪ್ ಇಂದ ಮೂರನೇ ವ್ಯಕ್ತಿ ದೂರ ಆಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಎಸ್. ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ. ಕಿಂಗ್ ಆಫ್ ಸಾರ್ಡ್ಸ್. ಈ ವ್ಯಕ್ತಿನ ನೀವು ಮೀಟ್ ಮಾಡೋದಕ್ಕೆ ಒಂದು ಡೆಸ್ಟಿನಿ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಈ ವ್ಯಕ್ತಿ ನಿಮಗೆ ಇವರೇ ವ್ಯಕ್ತಿ ಫಸ್ಟು ಅಥವಾ ಇದೇ ವ್ಯಕ್ತಿ ಕೊನೆ ನಿಮ್ಮ ಜೀವನಕ್ಕೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ನಿಮಗೆ ಕೆಲವೊಬ್ರು ಎನರ್ಜಿ ನೋಡಿದಾಗ ಇದು ಎರಡನೇ ಸಂಬಂಧ ಅಥವಾ ಎರಡನೇ ಒಂದು ಪ್ರೀತಿ ಅಥವಾ ಓಕೆ, ನೀವು ಅವರಿಗೆ ಎರಡನೇ ವ್ಯಕ್ತಿ ಆಗಿರಬಹುದು. ಆದ್ರೆ ಅವರ ಭಾವನೆಯಲ್ಲಿ ಅಥವಾ ನಿಮ್ಮ ಭಾವನೆಯಲ್ಲಿ ಈ ಒಂದು ಪ್ರೀತಿ ಇದೇ ಮೊದಲು ಇದೇ ಕೊನೆ ಅನ್ನುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದ್ರೆ ನೀವು ಕೂಡ ನಿಮ್ಮ ಪರ್ಸನ್ ಕೂಡ ಇಬ್ರು ಕೂಡ ಇಲ್ಲಿ ಎಮೋಷನಲಿ ಕನೆಕ್ಷನ್ ಇರೋದ್ರಿಂದ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಎಮೋಷನಲಿ ಕನೆಕ್ಟ್ ಇರೋದ್ರಿಂದ ಇಲ್ಲಿ ಒಂದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂತದ್ದು ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಅವ್ರ ಲೈಫಲ್ಲಿ ಹಿಂದಿನ ದಿನದಲ್ಲಿ ಯಾರೋ ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಹಿಂದಿನ ಜೀವನದಲ್ಲಿ ಯಾರ್ಯಾರೋ ಇದ್ದಿರ್ಬೋದು. ಬಟ್ ಇವಾಗ ಈ ಕ್ಷಣ ಅವ್ರಿಲ್ಲಿ ಫೀಲ್ ಮಾಡ್ತಿರುವಂಥದ್ದು ನೀವು ಮೊದಲನೇ, ನೀವೇ ಕೊನೆ ಅನ್ನುವಂಥದ್ದು. ಓಕೆ. ಯಾಕಂದ್ರೆ ನಿಮ್ಮ ಒಂದು ಪ್ರೀತಿಯಲ್ಲಿ ಅವರು ಅಷ್ಟು ನಂಬಿಕೆ ಇತ್ತು. ಆ ಒಂದು ಪ್ರೀತಿನ ಅವರು ಫೀಲ್ ಮಾಡಿದ್ದಾರೆ. ಟ್ರೂ ಲವ್ನ ಅವರು ಫೀಲ್ ಮಾಡಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ್ಲೂ ಅಷ್ಟೇ ನೀವು ಕೂಡ ಅವ್ರ ಕಡೆಯಿಂದ ಒಂದು ಟ್ರೂ ಲವ್ನ ನೀವು ಫೀಲ್ ಮಾಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ದ ವರ್ಡ್. ಓಕೆ. ಅವರಿಗೆ ನೀವೇ ಪ್ರಪಂಚ ರೀ. ಓಕೆನಾ. ನೀವು ಇಲ್ಲಿ ಅನಿಸಿರ್ಬೋದು ಅವರಿಗೆ ಯಾರೋ ಒಬ್ರು ಥರ್ಡ್ ಪರ್ಸನ್ ಇದ್ದಾರೆ, ಅವ್ರಿಗೆ ಬೇರೆ ಯಾರೋ ಅವರಿಗೆ ಯಾರೇ ಇರ್ಬೋದು, ಅವ್ರ ಸುತ್ತಮುತ್ತ ಯಾರೇ ಇರ್ಬೋದು, ಆದ್ರೆ ಅವ್ರ ಮನಸ್ಸಲ್ಲಿ ಇರೋದು ನೀವೇನೆ, ನೀವೊಬ್ರೇನೆ, ನೀವು ಮಾತ್ರನೇ. ಓಕೆನಾ. ಸೊ ಬ್ಯೂಟಿಫುಲ್ ಮೆಸೇಜ್. ಈ ಕ್ಷಣ ಅಂತರ ಅನ್ನುವಂಥದ್ದು ಇಲ್ಲೂ ಟ್ಯಾರೋ ರೀಡಿಂಗ್ ಅಲ್ಲೂ ಕೂಡ ಬರ್ತಾ ಇದೆ. ನೀವಿಬ್ರು ಸಪ್ರೇಷನ್ ಅಲ್ಲಿ ಇರುವಂತದ್ದು. ಓಕೆ. ಪೇಜ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಓಕೆ. 8 ಆಫ್ ಕಪ್ಸ್, ಟೆಂಪರೆನ್ಸ್, ಡೆತ್ ಅಂಡ್ ರೀಬರ್ತ್ ಬರ್ತಾ ಇದೆ. ವಾವ್, ನೈಸ್. ಈಗಷ್ಟೇ ಇನ್ನೊಂದು ಚಾನಲಲ್ಲೂ ನಾನು ದೇವಿ ಸಂದೇಶವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲೂ ಕೂಡ ಸೇಮ್ ಎನರ್ಜಿ ಇದೇ ಥರನೇ ಬಂದಿತ್ತು. ಡೆತ್ ಆ್ಯಂಡ್ ರಿಬರ್ತ್. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನೀವು ಅಂದ್ಕೊಂಡಿದ್ದೀರಾ ಈ ಪ್ರೀತಿ ಮುಗ್ದೋಯ್ತು, ಈ ಜೀವನ ಮುಗ್ದೋಯ್ತು, ಅಥವಾ ಈ ಒಂದು ರಿಲೇಷನ್ಶಿಪ್ನ ನಾನು ಕಳ್ಕೊಂಡ್ಬಿಟ್ಟೆ. ನೋ, ನೋ, ಕಳ್ಕೊಂಡಿಲ್ಲ. ಓಕೆನಾ. ಸೊ ಈ ಒಂದು ಅಂತರ, ಈ ಒಂದು ಸಪ್ರೇಷನ್, ಈ ಒಂದು ಬ್ರೇಕಪ್ ಇರ್ಬೋದು, ಈ ಒಂದು ನೋವೇನಿದೆ ನಿಮಗೆ ಕೆಲವೊಂದು ಪಾಠಗಳನ್ನ ಕೊಡ್ತಾ ಇದೆ, ಕೆಲವೊಂದು ಪಾಠಗಳನ್ನ ಕಲಿಸ್ತಾ ಇದೆ. ಅದನ್ನ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬೇಕಾಗಿದೆ. ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ಅದೇ ಬರ್ತಿದೆ ಅಂಡ್ ಟ್ಯಾರೋ ರೀಡಿಂಗ್ ಅಲ್ಲೂ ಕೂಡ ಸೇಮ್ ಎನರ್ಜಿ ಬರ್ತಿರುವಂತದ್ದು. ನೀವು ಕೆಲವೊಂದು ಪಾಠಗಳನ್ನ ನೀವು ಇಲ್ಲಿ ಜೀವನದಲ್ಲಿ ಕಲಿಬೇಕಾಗಿದೆ. ಇಲ್ಲಿ ಸಣ್ಣ ಪುಟ್ಟ ವಿಷಯಗಳಂತ ಹೇಳಿದಾಗ ನೀವು ಕೆಲವೊಬ್ಬರಿಗೆ ಗೌರವ ಕೊಡೋದಂತ ಆಗಿರ್ಬೋದು, ಅಥವಾ ಪ್ರೀತಿ ಮಾಡೋ ವಿಷಯದಲ್ಲಾಗಿರ್ಬೋದು, ಅಥವಾ ಕೇರ್ ಮಾಡೋ ವಿಷಯದಲ್ಲಾಗಿರ್ಬೋದು, ಯಾವುದೋ ಒಂದು ಸಣ್ಣ ವಿಷಯಗಳನ್ನ ನೀವು ಇಲ್ಲಿ ಕಲಿಬೇಕಾಗಿದೆ. ಓಕೆನಾ. ಸೊ ಆ ಒಂದು ಕಲಿಕೆಗೋಸ್ಕರನೇ ಇಲ್ಲಿ ನಿಮ್ಮ ಪರ್ಸನ್ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಒಂಥರ ನಿಮಗೆ ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಜೀವನನ ಸರಿ ಮಾಡ್ಲಿಕ್ಕೆ ಅಥವಾ ನಿಮ್ಮ ಜೀವನಕ್ಕೊಂದು ದಾರಿ ತೋರಿಸ್ಲಿಕ್ಕೆ, ಒಳ್ಳೆ ದಾರಿ ತೋರಿಸ್ಲಿಕ್ಕೆ ಅಂತಾನೆ ಬಂದಿರುವಂತ ವ್ಯಕ್ತಿ. ಇಲ್ಲಿ ಕೆಲವೊಬ್ಬರಿಗೆ ಈ ವ್ಯಕ್ತಿ ಮೇಲೆ ತುಂಬಾನೇ ನಿಮಗೆ ದ್ವೇಷ, ರೋಷ,
ಸಿಟ್ಟು, ಕೋಪಗಳಿರ್ಬೋದು, ಈ ವ್ಯಕ್ತಿ ಬಂದು ನನ್ನ ಜೀವನ ಹಾಳು ಮಾಡ್ಬಿಟ್ರು ಅಂತ ಹೇಳಿ ನಿಮ್ಮ ಜೀವನನ ಖಂಡಿತವಾಗಿಯೂ ಆ ವ್ಯಕ್ತಿ ಹಾಳು ಮಾಡ್ಲಿಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಿಮಗೆ ಸರಿಯಾಗಿರೋ ಪಾಠ ಕಲಿಸ್ಲಿಕ್ಕೆ ಬಂದಿದ್ದಾರೆ ವಿನಃ ನಿಮ್ಮ ಜೀವನನ ಹಾಳು ಮಾಡೋದಿಕ್ಕಂತ ಅಲ್ಲ. ಸೊ ನೀವೇನಾದ್ರು ಆ ಥರ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಮೈಂಡಿಂದ ಅದನ್ನ ತೆಗೆದುಹಾಕಿ. ಅಂಡ್ ದ ವರ್ಡ್ ಕಾರ್ಡ್ ಬರ್ತಿರೋದ್ರಿಂದ ಆ ವ್ಯಕ್ತಿಗೆ ನೀವೇ ಪ್ರಪಂಚ, ನೀವೇ ಎಲ್ಲ ಆ ವ್ಯಕ್ತಿಗೆ. ಸೊ ಇಲ್ಲಿ ನಿಮಗೆ ಆ ವ್ಯಕ್ತಿ ಮೇಲೆ ಏನಾದ್ರೂ ಕೋಪ ಇರ್ಬೋದು, ಬಟ್ ಸಂದರ್ಭ ಆ ಆ ವ್ಯಕ್ತಿ ಮೇಲೆ ಕೋಪ ಬರೋ ಹಾಗೆ ಆಗಿದೆ, ಅಥವಾ ನಿಮ್ಮ ಪರ್ಸನ್‌ಗೆ ನಿಮ್ಮ ಮೇಲೆ ಕೋಪ ಬರೋ ಹಾಗೆ ಇಲ್ಲಿ ಇಬ್ರದ್ದು ಕೂಡ ಎನರ್ಜಿ ಬರುತ್ತೆ. ನೀವು ಕನ್ಫ್ಯೂಷನ್ ಆಗ್ಬೇಡಿ. ನಿಮ್ಮ ಎನರ್ಜಿನೂ ಬರ್ತಾ ಇರುತ್ತೆ, ನಿಮ್ಮ ಪರ್ಸನ್ ಎನರ್ಜಿನೂ ಕೂಡ ಬರ್ತಾ ಇರುತ್ತೆ. ಮೇಡಮ್ ಯಾವ ಥರ ಅಂತ ಹೇಳ್ಬಿಟ್ಟು ಹೇಳ್ಬೇಡಿ. ಇಲ್ಲಿ ಇಬ್ರು ಎನರ್ಜಿ ಬರ್ತಿರೋದ್ರಿಂದ ಇಬ್ರು ಎನರ್ಜಿನೂ ಕೂಡ ನಾನಿಲ್ಲಿ ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಅಂತೂ ಸ್ಟ್ರಾಂಗ್ ಆಗಿ ಬರ್ತಿರೋವಂಥದ್ದು, ಈ ಪ್ರೀತಿ ಅಂತೂ ಎಂಡ್ ಆಗ್ಲಿಲ್ಲ. ನಿಮ್ಮ ಲವ್ ಸ್ಟೋರಿ ಇವಾಗ ಪ್ರಾರಂಭ ಆಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಅಂತೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಓಕೆನಾ? ಸೊ ಅಂಡ್ ಇನ್ನೊಂದು ಎನರ್ಜಿ ಬರ್ತಿರೋದು 8 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ. ಎಸ್, ಇಲ್ಲಿ ಏಸ್ ಆಫ್ ಪೆಂಟಿಕಲ್ ಕೂಡ ಬರ್ತಾ ಇದೆ. 1 ವರ್ಷದಿಂದನೂ ಈ ಪ್ರೀತಿಯಲ್ಲಿ 1 ವರ್ಷಕ್ಕಿಂತ ಜಾಸ್ತಿನೇ ಇರ್ಬೋದು ಈ ಸಂದರ್ಭದಲ್ಲಿ, ಅಥವಾ ಈ ಒಂದು ಸಂಬಂಧದಲ್ಲಿ ತುಂಬಾನೇ ನೀವು ನೋವು ತಿಂದಿದ್ದೀರಾ, ಅಥವಾ ಮನಸ್ತಾಪಗಳು ತುಂಬಾನೇ ಇದೆ. ಓಕೆನಾ? ಓಕೆ. ಈ ಒಂದು ಜಗಳ ಜಗಳ ಇರ್ಬೋದು ಅಥವಾ ಮನಸ್ತಾಪ ಇರ್ಬೋದು, ಬರ್ಲಿಕ್ಕೆ ಒಂದು ಸಂದರ್ಭ ಇಂಪಾರ್ಟೆಂಟ್ ಇದೆ. ಅಂದ್ರೆ ಕೆಲವೊಂದು ಸಂದರ್ಭಗಳು ನಿಮ್ಮಿಬ್ರ ಮಧ್ಯೆ ಮನಸ್ತಾಪಗಳನ್ನು ಉಂಟು ಮಾಡಿದೆ ವಿನಃ ವ್ಯಕ್ತಿಯಿಂದ ಅಲ್ಲ. ಒಂದು ನೀವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಅಷ್ಟೇನೆ, ನಿಮಗೆ ಆ ಒಂದು ಸಿಚುಯೇಷನ್ ಇಂಪಾರ್ಟೆಂಟಾ, ವ್ಯಕ್ತಿ ಇಂಪಾರ್ಟೆಂಟಾ ಅನ್ನೋದು ತುಂಬಾ ಇಲ್ಲಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ. ಓಕೆನಾ? ಇಲ್ಲಿ ಕೆಲವೊಂದು ಸಂದರ್ಭಗಳು ನಿಮ್ಮಿಬ್ರನ್ನ ದೂರ ಮಾಡಿದೆ ವಿನಃ ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಏನೂ ಇಲ್ಲಿ ನೆಗೆಟಿವ್ ನಾನು ನೋಡ್ತಾ ಇಲ್ಲ. ಆದಷ್ಟು ಪಾಸಿಟಿವೇ ನೋಡ್ತಾ ಇದ್ದೀನಿ. ಕೆಲವೊಂದು ಸಂದರ್ಭಗಳು ನಿಮ್ಮಿಬ್ರನ್ನ ದೂರ ಮಾಡಿದೆ ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲಿ ರೀಸನ್ ನನಗೆ ಕಾಣಿಸ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಓಕೆನಾ? ಆ ಸಂದರ್ಭಗಳು ಕಳಿಯೋವರೆಗೆ ನೀವಿಲ್ಲಿ ದೂರ ಇರ್ಬೇಕಾಗ್ಬೋದು, ಅಥವಾ ಸಪರೇಷನ್ ಇರ್ಬೋದು, ಅಥವಾ ಆ ಒಂದು ಕೆಟ್ಟ ಸಮಯ ಕಳಿಯೋವರೆಗೆ ನೀವಿಬ್ರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರ್ಬಹುದು ವಿನಃ ಇದು ಶಾಶ್ವತವಾಗಿರುವಂತ ಗ್ಯಾಪ್ ಅಲ್ಲ, ಶಾಶ್ವತವಾಗಿರುವಂತ ಎಂಡ್ ಅಲ್ಲ. ಇದು ಶಾಶ್ವತವಾಗಿರುವಂತ ಒಂದು ಕೊನೆ ಅಂತೂ ಇಲ್ಲಿ ಕಾಣಿಸ್ತಾ ಇಲ್ಲ ನನಗೆ. ಓಕೆನಾ? ನಿಮ್ಮ ಒಂದು ಪ್ರೀತಿಗೆ ಒಂದು ಡೆಸ್ಟಿನಿ ಅನ್ನೋದಿದೆ. ಇದೇ ವ್ಯಕ್ತಿನೇ ನಿಮ್ಮ ಪ್ರೀತಿಗೆ ಡೆಸ್ಟಿನಿ. ಓಕೆನಾ? ಸೊ ಈ ವ್ಯಕ್ತಿನ ನೀವೇನ್ ಕಲಿತಾ ಇದ್ದೀರಾ ಪಾಠನ ಸರಿಯಾಗಿ ಕಲೀರಿ. ಅಂಡ್ ನೀವೇನ್ ನಿಮ್ಮ ವ್ಯಕ್ತಿಗೆ ಪಾಠ ಕಲಿಸ್ತಾ ಇದ್ದೀರಾ ಸರಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಕಲಿಸಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಸಮಥಿಂಗ್ ಇಲ್ಲಿ ಲರ್ನಿಂಗ್ ಅನ್ನೋಂಥದ್ದಂತೂ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ. ಎಸ್, ಇದಕ್ಕೆ ಏಂಜಲ್ ಕಡೆಯಿಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ರಿಮೈನ್ ಪಾಸಿಟಿವ್. ಓಕೆ. ಓಕೆ, ಫರ್ಗಿವ್ ಬರ್ತಾ ಇದೆ. ಆ ಕಾರ್ಡನ್ನು ತಗೊಳ್ಳೋಣ. ಒಂದು ಕಾರ್ಡನ್ನು ತೆಗಿತೀನಿ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಬಾಟಮ್ ಆಫ್ ದ ಕಾರ್ಡ್. ಓಕೆ. ಈ ಒಂದು ಪ್ರೀತಿಲಿ ನೀವು ಅನ್ಎಕ್ಸ್ಪೆಕ್ಟೆಡ್ ರೀಸ್ಟಾರ್ಟನ್ನ ಖಂಡಿತವಾಗಿಯೂ ನೋಡ್ತೀರಾ. ಬಟ್ ಇಲ್ಲಿ ಕಮ್ಯುನಿಕೇಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ನೀವು ಮಾತಾಡುವಂಥದ್ದಲ್ಲ, ಮಾತುಗಳು ಅರ್ಥ ಮಾಡಿಸುವಂಥದ್ದು, ಅರ್ಥ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ನಿಮ್ಮ ಪರ್ಸನ್ಗೆ ನಿಮ್ಮ ಭಾವನೆಗಳು ಏನಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು, ಅದನ್ನ ಅರ್ಥ ಮಾಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಎರಡು ಕೂಡ ಇಬ್ಬರದ್ದು ಜವಾಬ್ದಾರಿ ಇದೆ. ಕಮ್ಯುನಿಕೇಷನ್ ಕ್ಲಿಯರ್ಲಿ ಅಂತ ಬಂದ ತಕ್ಷಣ ಸರಿಯಾಗಿ ಮಾತಾಡ್ಬಿಟ್ರೆ, ಕುತ್ಕೊಂಡು ಮಾತಾಡ್ಬಿಟ್ರೆ ಸರಿಯಾಗ್ಬಿಡುತ್ತಾ? ಕುತ್ಕೊಂಡು ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಅರ್ಥ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಮಾತನ್ನ ಎಲ್ಲರೂ ಕೂಡ ಆಡ್ತಾರೆ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡಿಸೋದು ತುಂಬಾ ಕಷ್ಟ ಅದು. ಓಕೆನಾ? ನಮಗೆ ಮಾತಾಡೋದು ಸುಲಭ, ಅರ್ಥ ಮಾಡಿಸೋದು, ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಓಕೆ. ಫಸ್ಟ್ ಇಂಪಾರ್ಟೆಂಟ್ ಇಲ್ಲಿ ರಿಮೈನ್ ಪಾಸಿಟಿವ್, ಫರ್ಗಿವ್ನೆಸ್, ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಾ ಇದೆ. ಫರ್ಗಿವ್ ಮಾಡಿ. ನಿಮ್ಮ ಲೈಫಲ್ಲಿ ಏನೇ ಅನ್ಎಕ್ಸ್ಪೆಕ್ಟೆಡ್ ನಿಮ್ಮ ಪರ್ಸನಿಂದ ಹರ್ಟ್ ಆಗಿದ್ರು, ಮನ್ಸಿಗೆ ನೋವಾಗಿದ್ರು ಕೂಡ ಅದನ್ನು ಫರ್ಗಿವ್ ಮಾಡಿ ಪಾಸಿಟಿವ್ ಆಗಿರಿ. ಹೋಪ್ನ ಬಿಡಬೇಡಿ. ಇಲ್ಲಿ ದೂರ ಆಗಿದ್ರು ಕೂಡ ಅಯ್ಯೋ ಮುಗ್ದೋಯ್ತು ಜೀವನ ಎಂಡ್ ಅಂತ ಹೇಳಿ ನೀವು ಇಲ್ಲಿ ಯೋಚನೆ ಮಾಡಬೇಡಿ. ಡೆತ್ ಆ್ಯಂಡ್ ಬರ್ತಿರೋದ್ರಿಂದ ಒಂದು ರೀಸ್ಟಾರ್ಟ್ ಖಂಡಿತವಾಗಿಯೂ ಈ ಪ್ರೀತಿಲಿ ನನಗೆ ಕಾಣಿಸ್ತಾ ಇದೆ, ಈ ಸಂಬಂಧದಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು. ಸೊ ಆದಷ್ಟು ಪಾಸಿಟಿವ್ ಆಗಿರಿ. ಆ್ಯಂಡ್ ಇಲ್ಲಿ ಓಕೆ, ಮೈ ಗಾಡ್, ಎಸ್,
ಒಂದೇ ಒಂದು ನಾನು ಮೆಸೇಜ್ನ ನಾನಿಲ್ಲಿ ರೊಮ್ಯಾಂಟಿಕ್ ಒರಾಕಲ್ ಕಾರ್ಡಿನ ತೆಗಿತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಏನು ಬರ್ತಾ ಇದೆ ಅನ್ನುವಂಥದ್ದು. ಓಕೆ. ಎಸ್. ಈ ಒಂದು ಪ್ರೀತಿಯಲ್ಲಿ ಒಂದು ಅಟ್ರಾಕ್ಷನ್ ಇದೆ ಆ್ಯಂಡ್ ಸ್ಟ್ರಾಂಗ್ ಕನೆಕ್ಷನ್ ಇದೆ ಆ್ಯಂಡ್ ಈ ಒಂದು ರಿಲೇಶಿಪ್ನ ಮತ್ತೆ ನೀವು ಮುಂದುವರಿಸ್ತೀರಾ. ಯಾವುದೇ ಕಾರಣಕ್ಕೂ ಇದನ್ನು ಮುಗಿಸುವಂಥದ್ದು ಎಂಡ್ ಆಯಿತು, ಮುಗೀತು ಅನ್ನೋಂಥ ಯೋಚನೆನ ನೀವು ಮಾಡಬೇಡಿ. ಸೊ ಈ ಪ್ರೀತಿ ಎಂಡ್ ಆಗಲಿಲ್ಲ, ಪ್ರಾರಂಭ ಆಗ್ತಾ ಇದೆ ಈ ಕ್ಷಣದಿಂದ. ಓಕೆ. ಸೊ ಪಾಸಿಟಿವ್ ಆಗಿ ಈ ಒಂದು ರಿಲೇಶನ್ಶಿಪ್ನ ನೀವು ಅಥವಾ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ಯಂತ್ರಗಳನ್ನು ಪಡ್ಕೊಳ್ಳೋರು ಆದಷ್ಟು ಬೇಗ ಪಡ್ಕೊಳ್ಬಹುದು. ಈಗಾಗಲೇ ಯಂತ್ರಗಳನ್ನ ಪಡ್ಕೊಂಡು ಅವ್ರ ಜೀವನದಲ್ಲಿ ಮಿರಾಕಲ್ಗಳನ್ನ ನಡೀತಾ ಇರುವಂಥದ್ದನ್ನ ನಾನು ಇವತ್ತಿನ ದಿನದಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದೀನಿ. ಸೊ ಸಾಕಷ್ಟು ಜೀವನದಲ್ಲಿ ಬದಲಾವಣೆಗಳನ್ನ ನೋಡಿದ್ದಾರೆ ಯಂತ್ರಗಳನ್ನ ಬಳಸ್ತಾ. ಓಕೆನಾ. ಸೊ ಸಂಸಾರದಲ್ಲಾಗಿರ್ಬೋದು, ಗಂಡ ಹೆಂಡತಿ ವಿಷಯದಲ್ಲಾಗಿರ್ಬೋದು, ಅಥವಾ ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಂತೂ ತುಂಬ ಜನ ಸಕ್ಸಸ್ನ ನೋಡಿದ್ದಾರೆ. ಸೊ ನೀವು ಕೂಡ ಹಣಕಾಸಿನ ವಿಷಯದಲ್ಲಿ, ಸಂಬಂಧದಲ್ಲಿ ಅಥವಾ ಆರೋಗ್ಯದಲ್ಲಿ ನೀವು ಉನ್ನತಿಯನ್ನು ಪಡಿಬೇಕು, ಅದನ್ನು ಬದಲಾಯಿಸ್ಕೊಳ್ಬೇಕು, ಯಶಸ್ಸನ್ನು ಪಡಿಬೇಕಂತ ಇದ್ದರೆ ಯಂತ್ರಗಳನ್ನ ಬಳಸ್ಬೋದು. ಇಲ್ಲಿ ಅನೈತಿಕ ಸಂಬಂಧಗಳಿಗೆ ಯಾವುದೇ ರೀತಿಯಂಥ ಯಂತ್ರಗಳು ಸಿಗೋದಿಲ್ಲ. ನೀವೇ ಸೃಷ್ಟಿಸ್ಕೊಂಡಿರುವಂಥ ಲವ್ ಯಂತ್ರ, ಲವ್ ಅಟ್ರಾಕ್ಷನ್ ಯಂತ್ರ, ಥರ್ಡ್ ಪಾರ್ಟಿ ಯಂತ್ರ, ಇದೆಲ್ಲ ಯಂತ್ರಗಳು ಸಿಗಲ್ಲ. ಇದೆಲ್ಲ ನೀವು ಸೃಷ್ಟಿ ಮಾಡ್ಕೊಂಡಿರುವಂಥ ಯಂತ್ರಗಳು. ಇದನ್ನು ನೀವೇ ಎಲ್ಲಾದರೂ ತಯಾರು ಮಾಡ್ಕೊಬೇಕೆ ವಿನಃ ನನ್ನ ಹತ್ರ ಬರಬೇಡಿ ಈ ಯಂತ್ರಗಳನ್ನ ಬೇಡ್ಕೊಂಡು. ಸೊ ಯಾರಿಗೂ ಕೂಡ ಲವ್ ಯಂತ್ರ, ಲವ್ ಅಟ್ರಾಕ್ಷನ್ ಯಂತ್ರ, ಥರ್ಡ್ ಪಾರ್ಟಿ ರಿಮೂವ್ ಯಂತ್ರ ಈ ಥರದ್ದೆಲ್ಲ ಸಿಗಲ್ಲ. ಓಕೆನಾ. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಯಾರಿಗೆ ಯಂತ್ರಗಳನ್ನು ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಗಳನ್ನು ಹೇಳಿ ಪಡ್ಕೊಳ್ಬೋದು. ಥ್ಯಾಂಕ್ ಯು.